ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ಇವತ್ತು 3ನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಅಲ್ಲಿ ನೋಡಿದ್ರೆ ತುಂಬಾ ಜನ ಆಲ್ರೆಡಿ ಬಂದು ತುಂಬಾ ರಶ್ ಇತ್ತು. ಕಾರೆಲ್ಲ ಪಾರ್ಕ್ ಮಾಡಿ ನಾವು ಯಾವಾಗಲೂ ಮೆಟ್ಲು ಹತ್ಕೊಂಡೇ ಹೋಗೋದು. ಸೊ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಆಲ್ರೆಡಿ ತುಂಬಾ ಜನ ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಸೊ ನಾವು ಅವ್ರ ಜೊತೆ ಹತ್ಕೊಂಡು ಹೋದ್ವಿ. ನಂದಿ ಹತ್ರ ರೀಚ್ ಆದ್ವಿ. ಅಲ್ಲಿ ವೆದರ್ ಅಂತೂ ತುಂಬಾ ಸಖತ್ತಾಗಿತ್ತು ಗಾಯ್ಸ್. ಯಾಕಂದ್ರೆ ನೀವು ಒಂದ್ಸಲ ನೋಡಿ. ಹಂಗೆ ಹತ್ತಾ ಮೇಲ್ಗಡೆ ರೀಚ್ ಆದ್ಮೇಲಂತೂ ಚಾಮುಂಡಿ ಬೆಟ್ಟ ಸಖತ್ತಾಗಿ ಕಾಣ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಆ ವ್ಯೂ ನೋಡಕ್ಕೆ 2 ಕಣ್ಣು ಸಾಕಾಗಲ್ಲ, ಆ ತರ ಇತ್ತು. ಹಂಗೆ ಹೋಗ್ತಾ ಕ್ಯೂವಲ್ಲಿ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಹೋಗಿ ಕೇಳಿಸ್ಕೊಂಡಿದ ತಕ್ಷಣ ಪೊಲೀಸ್ ಅವ್ರು ಹೇಳಿ ಕೇಳಿಸ್ಕೊಂಡು ಹೋಗ್ತಾ ಇದ್ದ ಖಾಲಿ ಜಾಗ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಆಮೇಲೆ ಗೊತ್ತಾಗಿದ್ದು ನಮ್ಗೆ ಅಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟೊತ್ತಾಗ್ಬಹುದು ಅಂತ. ನಾವ್ ಎಸ್ಟಿಮೇಟ್ ಮಾಡಿದ್ವಿ ನಿಯರ್ಲಿ 1 o'clockಗೆ ನಮ್ಗೆ ದರ್ಶನ ಆಗತ್ತೆ ಅಂತ. ಕುತ್ಕೊಂಡು ಮಾತಾಡಿ ನಿದ್ದೆ ಕೂಡ ಮಾಡ್ಬಿಟ್ವಿ. ನಿದ್ದೆ ಮಾಡೋ ಇದ್ರಲ್ಲಿ ನಮ್ಗೆ ಟೈಮ್ ಆಗಿದ್ದು ಗೊತ್ತಾಗಿಲ್ಲ. ನಮ್ಗೆ ನಿಯರ್ಲಿ 3 o'clock ಆಗತ್ತೆ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡಿದ್ವಿ. ಬಟ್ ಈ ಸಲ ಆಗದಂತ ವರ್ಸ್ಟ್ ಕೆಲಸ ಯಾವ ಸಲನೂ ಆಗಿರ್ಲಿಲ್ಲ. ತುಂಬಾ ಜನ ವೆಯ್ಟ್ ಮಾಡಕ್ ಆಗ್ದಿರ ವಾಪಸ್ ಕೂಡ ಹೊರಟೋಗ್ಬಿಟ್ಟಿದ್ದಾರೆ. ಎಲ್ಲಾ ರಶ್ ಇರತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಇಷ್ಟು ರಶ್ ಇರತ್ತೆ ಅಂತ ನಂಗೆ ಯಾವಾಗ್ಲೂ ಅನ್ಸಿರ್ಲಿಲ್ಲ. ಈ ಸಲ ಮಾತ್ರ ಗೊತ್ತಾಗಿದ್ದು ಇಷ್ಟು ರಶ್ ಆಗಿದೆ ಅಂತ. ಅಂತೂ ಇಂತೂ 4:30 ಆಯ್ತು ನಮ್ಗೆ ದರ್ಶನ ಮಾಡಕ್ಕೆ. ಎಂಟ್ರೆನ್ಸ್ ಹೋಗೋಷ್ಟರಲ್ಲಿ ಅಲ್ಲಿಂದ ದರ್ಶನ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಸ್ವಲ್ಪ ಪೀಸ್ ಆಗಿ ತಾಯಿ ದರ್ಶನ ಮಾಡಿದ್ವಿ. ಅಂತೂ ಇಂತೂ ಫೈನಲಿ ಹೊರಗಡೆ ಬಂದು ತುಂಬಾ ಹೊಟ್ಟೆ ಹಶ್ವಾಗಿತ್ತು ಅಂತ ಬಜ್ಜಿ, ಸಮೋಸ ಮತ್ತೆ ಪಾನಿಪುರಿ ಎಲ್ಲ ತಿನ್ನೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ ಡುಮ್ಸಿಗಂತೂ ಆಗ್ತಾ ಇರ್ಲಿಲ್ಲ. ಅವಳನ್ನ ರೇಗಿಸ್ಕೊಂಡು ಬಜ್ಜಿ ತಿನ್ಕೊಂಡು ಕೆಳಗಡೆ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ 6 o'clock ಆಗಿತ್ತು. ಸೊ ಮಾರ್ನಿಂಗ್ 5ಗೆ ಬಂದಿದ್ದು ನಾವು, ಈವ್ನಿಂಗ್ 6 o'clockಗೆ ಕೆಳಗಡೆ ರೀಚ್ ಆಗಿದ್ದೀವಿ. ಅಂಡ್ ಎಲ್ಲರೂ ಹೇಳೋ ತರ ಫ್ರೀ ಅಂತೂ ಇರ್ಲಿಲ್ಲ. ತುಂಬಾ ರಶ್ ಇತ್ತು. ಅಟ್ಲೀಸ್ಟ್ ಮಂಡಿ ಕಾಲಲ್ಲಿ ಬರೋರ್ಗೆ, ಸ್ಟೆಪ್ಸ್ ಹತ್ಕೊಂಡ್ ಫಸ್ಟ್ ದರ್ಶನ ಮಾಡಕ್ ಬಿಡ್ಬೇಕು. ಇಲ್ಲಿ VIP ಗಳಿಗೆ ಮಾತ್ರ ಫಸ್ಟ್ ದರ್ಶನ ಮಾಡಕ್ ಬಿಡ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್, ಲವ್ ಯು.